ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ರೆಬೆಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ನಾವು ಚೇತಕ್ ಇವಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಮಾಡಲು ಚೇತಕ್ ಇವಿ 3501, ಒನ್ ಆಫ್ ದ ಟಾಪ್ ಆ್ಯಂಡ್ ಮಾಡಲ್ ಆಫ್ ಚೇತಕಲ್ಲಿ. ಸೊ ನಿಮ್ಗೆ ಇದರಲ್ಲಿ ಏನಂದರೆ, ಫಸ್ಟು ಲುಕ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲಿ ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲಿ ಮೆಟಲ್ ಬಾಡಿ ಕೊಟ್ಟಿದ್ದಾರೆ. ಸೊ ಒಳ್ಳೆ ಪ್ರೀಮಿಯಂ ಫೀಲ್ ಇದೆ ಮೆಟಲ್ ಬಾಡಿ ಇರೋದ್ರಿಂದ. ಪೇಂಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಫ್ರಂಟಿಂದ ನೀವು ಲೈಟ್ಸ್ ನೋಡಬೇಕಂದ್ರೆ ಫುಲ್ಲಿ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಫುಲ್ಲಿ LED ಹೆಡ್ ಲ್ಯಾಂಪ್ಸ್ ಸೇಮ್ ಓಲ್ಡ್ ಚೇತಕಲ್ಲಿ ಯಾವ ಥರ ರೌಂಡ್ ಲೈಟ್ಸ್ ಬರ್ತಾಯಿತ್ತು ಅದೇ ಥರ ಕೊಟ್ಟಿದ್ದಾರೆ. ಮತ್ತು ಸೈಡಲ್ಲಿ ನೋಡಬೇಕಂದ್ರೆ ಸೊ ನೋಡಿ, ಕಂಪ್ಲೀಟ್ LED ಇಂಡಿಕೇಟರ್ಸು ಒಳ್ಳೆ ಸ್ಲೀಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದನ್ನು ನೋಡೋಕ್ಕೆ. ಅದು ಬಿಟ್ಟರೆ ನಿಮಗೆ ಫ್ರಂಟ್ ಕೂಡ ಅಷ್ಟೇ. ಸೊ ಇದೆಲ್ಲ ಓಲ್ಡ್ ಚೇತಕಲ್ಲಿ ಹೆಂಗಿತ್ತು ಹಂಗೆ ಸೇಮ್ ಅವರು ಡಿಸೈನ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ನಾಟ್ ಲೆಫ್ಟ್ ದ ಓಲ್ಡ್ ಡಿಸೈನ್ ಆಫ್ ಚೇತಕು. ಫ್ರಂಟ್ ವೀಲ್ ಬಗ್ಗೆ ನೋಡಬೇಕಂದ್ರೂ ಅಷ್ಟೇ. ಸೊ ಇದು ನನಗೆ ತುಂಬ ಪ್ರೀಮಿಯಮ್ ಸ್ಟೈಲು, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಒಳ್ಳೆ ಸಿಂಗಲ್ ಸೈಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಒನ್ ಸೈಡ್ ಫುಲ್ ಓಪನ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೋಡಬೇಕಂದ್ರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಪಾರ್ಟ್ ನೋಡಬೇಕಂತಂದರೆ ನಿಮಗೆ ಟೆಕ್ನಾಲಜಿ ವೈಸು ತುಂಬ ಇದೆ ವೆಹಿಕಲಲ್ಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಟೆಕ್ ಪ್ಯಾಕು. ಸೊ ನೋಡಬೇಕಂದ್ರೆ ನಿಮಗೆ ಕೀಲೆಸ್ ಎಂಟ್ರಿ ಕೊಟ್ಟಿದ್ದಾರೆ, ಫುಲ್ಲಿ ಡಿಜಿಟಲ್ ಕನ್ಸೋಲ್ ನೋಡ್ಬೋದು ನೀವು, ಫುಲ್ಲಿ ಡಿಜಿಟಲ್ ಕನ್ಸೋಲ್ ಕೊಟ್ಟಿದ್ದಾರೆ. ವಿತ್ TFT ಡಿಸ್ಪ್ಲೇ ವಿತ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಎಲ್ಲ ಹೇಳ್ಬೇಕಂದ್ರೆ ತುಂಬ ಫೀಚರ್ಸ್ ಇದೆ ನಿಮಗೆ. ಕನೆಕ್ಟಿವಿಟಿ, ಸೊ ಫೇವ್ರೇಟ್ ಸ್ಲಾಟ್ಸು, ರೈಡಿಂಗ್ ಸ್ಕೋರ್ ಕೂಡ ನೋಡ್ಕೋಬೋದು. ಸೊ ತುಂಬ ಕೊಟ್ಟಿದ್ದಾರೆ. ಡಿಜಿಟಲ್ ಡಾಕ್ಯುಮೆಂಟ್ಸು, ಡಿಸ್ಪ್ಲೇ ಸೆಟ್ಟಿಂಗ್ಸು, ಬ್ರೈಟ್ನೆಸ್, ಆಟೋ ಬ್ರೈಟ್ನೆಸ್ಸು, ಟಚ್ ಸೆನ್ಸಿಟಿವ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಮ್ಯಾಪ್ಸ್ ಕೊಟ್ಟಿದ್ದಾರೆ. ಸೊ ದಟ್ ವಿಲ್ ಬಿ ಆನ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ಸು. ಸೊ ಇಟ್ ವಿಲ್ ಬಿ ಆನ್ ಕಂಪ್ಲೀಟ್ಲಿ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಇರುತ್ತೆ. ಸೊ ನೀವು ಡೀಲರ್ಶಿಪ್ಗೆ ಹೋದರೆ ನಿಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾನು ಬೇಸಿಕ್ ರಿವ್ಯೂ ಥರ ಕೊಡ್ಬೋದು. ಸೊ ನೋಡಬೇಕಂದ್ರೆ ನಿಮಗೆ ತುಂಬ ಪ್ರೀಮಿಯಮ್ ಸ್ವಿಚಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಒಂದು ನನಗೆ ಇಷ್ಟ ಆಗಿದೆ ಏನಂದರೆ, ರೈಟ್ ಇಂಡಿಕೇಟರ್ಗೆ ರೈಟ್ ಸ್ವಿಚ್ ಕೊಟ್ಟಿದ್ದಾರೆ, ರೈಟ್ ಸೈಡ್ ಸ್ವಿಚ್ ಕೊಟ್ಟಿದ್ದಾರೆ. ಲೆಫ್ಟ್ ಇಂಡಿಕೇಟರ್ಗೆ ಲೆಫ್ಟ್ ಸೈಡ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಫುಲ್ಲಿ ಪ್ರೀಮಿಯಮ್ ಸ್ವಿಚಸ್ ಇದೆ. ಸೊ ಇನ್ನೊಂದು ಏನಂದರೆ ನನಗೆ ಇಷ್ಟ ಆಗಿದ್ದು, ಸೇಮ್ ಆ್ಯಸ್ ಓಲ್ಡ್ ಚೇತಕಲ್ಲಿ ಫ್ರಂಟ್ ಡಿಕ್ಕಿ ಯಾವ ಥರ ಬರ್ತಾಯಿತ್ತು ಅದನ್ನು ಕೂಡ ಎಲೆಕ್ಟ್ರಾನಿಕ್ಕು. ಸೊ ಒಳ್ಳೆ ಇದೂ ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ಹಾಗೆ ನೋಡಬೇಕಂದ್ರೆ ಪ್ರೀಮಿಯಮ್ ಸೀಟ್ ಕೊಟ್ಟಿದ್ದಾರೆ, ಒಳ್ಳೆ ಡೈಮಂಡ್ ಕಟ್ಟು ಡಿಸೈನ್ಸು ಎಲ್ಲ ತುಂಬ ಇಷ್ಟ ಆಗಿದೆ. ಫುಲ್ಲಿ ಪ್ರೀಮಿಯಮ್ ಲುಕ್ ಇದೆ. ಸೈಡ್ಸಿಂದ ನೋಡಬೇಕಂದ್ರೂ ಫುಲ್ ಪ್ರೀಮಿಯಮ್ ಲುಕ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೂಟ್ ಸ್ಪೇಸ್ ಕೂಡ ಅಷ್ಟೇ. ನಿಮಗೆ ಒಂದು ಫುಲ್ ಸೈಜ್ ಹೆಲ್ಮೆಟ್ ಆರಾಮಾಗಿ ಇಟ್ಕೋಬೋದು. ನೋಡ್ಬೋದು ನೀವು, ಫುಲ್ ಸೈಜ್ ಹೆಲ್ಮೆಟ್ ಆರಾಮಾಗಿ ಇಟ್ಕೋಬೋದು. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಅಂದರೆ, ಪವರ್ಫುಲ್ ಎಲೆಕ್ಟ್ರಿಕ್ ಮೋಟ್ರ್ ಕೊಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಸ್ಮೂತ್ ರೈಡ್ ಇರುತ್ತೆ. ರೇಂಜ್ ಒಂದು ಅಪ್ರಾಕ್ಸಾಗಿ 100 ಕಿಲೋಮೀಟರ್ಸ್ ಬರುತ್ತೆ. ಸಿಟಿ ಯೂಸೇಜ್ಗೆ, ಆಫೀಸ್ ಕಮ್ಯೂಟ್ಗೆ ಇದೊಂದು ಪರ್ಫೆಕ್ಟ್ ಆಪ್ಷನ್ ಅಂತ ಅನ್ಕೋಬೋದು. ಸೊ ಬನ್ನಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಹೆಂಗೆ ಮಾಡೋದು, ಯಾವ ಥರ ಇದೆ ನೋಡೋಣ. ಸೊ ಇದು ಬಂದ್ಬಿಟ್ಟು ನಿಮಗೆ ದಿಸ್ ಇಸ್ ಕಾಲ್ಡ್ ಫಾಬ್ ಕೀ ಅಂತಾರೆ ಇದಕ್ಕೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಕೀಲೆಸ್ಸು. ಜಸ್ಟ್ ಇದನ್ನು ನಿಮಗೆ 1 ಮೀಟ್ರಲ್ಲಿ ನಿಮ್ಮ ಪಾಕೆಟಲ್ಲಿ ಇದ್ದರೆ ಸಾಕು, ನೀವು ಸ್ಟಾರ್ಟ್ ಮಾಡ್ಕೋಬೋದು ವೆಹಿಕಲ್ನ. ಸೊ ಜಸ್ಟ್ ಇವಾಗ ಓಲ್ಡ್ ಚೇತಕಲ್ಲಿ ನೀವು ಎಲ್ಲಿ ಕೀ ಹಾಕ್ತಾಯಿದ್ರಿ ಅಲ್ಲೇ ಕೊಟ್ಟಿದ್ದಾರೆ. ಜಸ್ಟ್ ನೀವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ವೆಹಿಕಲ್ ಆನ್ ಆಗುತ್ತೆ. ಸೊ ನೋಡಿ, ಫುಲ್ಲಿ ಡಿಜಿಟಲ್ ಕ್ಲಸ್ಟರು, TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇವಾಗ ಆ್ಯಕ್ಚುಲಿ 48% ಚಾರ್ಜ್ ಇದ್ದರೆ ಅಪ್ರಾಕ್ಸ್ 63 ಕಿಲೋಮೀಟರ್ಸ್ ನಿಮಗೆ ರೇಂಜ್ ತೋರಿಸ್ತಾ ಇದೆ. ಸೊ ಇವಾಗ ಜಸ್ಟ್ ನ್ಯೂಟ್ರಲಲ್ಲಿರುತ್ತೆ. ಸೊ ನೀವು ಡ್ರೈವ್ ಅನ್ನೋದು D ಅನ್ನೋದು ಇರುತ್ತಲ್ಲ, ಸೊ ಇದು ಬಂದುಬಿಟ್ಟು ಡ್ರೈವ್ ಮೋಡು. ಸೊ ನೀವು ಜಸ್ಟ್ ಬ್ರೇಕ್ ಹೋಲ್ಡ್ ಮಾಡಿ ಜಸ್ಟ್ ನೀವು ಆನ್ ಮಾಡಿಕೊಂಡ್ರೆ, ಸೊ ನೋಡಿ ಇದು ಬಂದುಬಿಟ್ಟು ಇವಾಗ ಡ್ರೈವ್ ಮೋಡು. ಸೊ ಇದು ಎಕೋ ಮೋಡ್ ಇದೆ. ಸೊ ಅದನ್ನೇ ಡ್ರೈವ್ ಮೋಡ್ನ ಇನ್ನೊಂದು ಸಾರಿ ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ಕಮಿಂಗ್ ಟು ಸ್ಪೋರ್ಟ್ ಮೋಡು. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ಪಿಕಪ್ಪು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ನಿಮಗೆ ರೇಂಜ್ ಕಮ್ಮಿ ಆಗುತ್ತೆ. ಸೊ ನಂದು ಇದು ವೆಹಿಕಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 168 ಕಿಲೋಮೀಟರ್ಸ್ ರನ್ ಮಾಡಿದ್ದೀವಿ ನಾವು. ಆಲ್ರೆಡಿ ಯೂಸ್ ಮಾಡಿದ್ದೀವಿ 168 ಕಿಲೋಮೀಟರ್ಸು. ಸೊ ನಮಗೇನೋ ಪರ್ಫಾರ್ಮೆನ್ಸ್ ಎಲ್ಲ ಡೀಸೆಂಟಾಗಿದೆ. ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯೆನ್ಸು, ಸ್ಮೂತ್ ರೈಡು. ನಿಮಗೆ ಬ್ಯಾಕ್ ಪೇನ್ ಅನ್ನೋದು ಆ ಥರ ಏನೂ ಬಂದಿಲ್ಲ ನಮಗೆ ಇಲ್ಲಿವರೆಗೂ. ರೈಡ್ ಮಾತ್ರ ತುಂಬ ಸ್ಮೂತ್ ಇದೆ. ರಿವರ್ಸ್ ಮೋಡ್ ಕೊಟ್ಟಿದ್ದಾರೆ. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಪ್ರೋಸ್ ಅಂದರೆ ಸೊ ಫುಲ್ಲಿ ಮೆಟಲ್ ಬಾಡಿ ಇದೆ. ಸೊ ದಟ್ ಈಸ್ ಎ ಪ್ರೋ ಥಿಂಗ್. ಆ್ಯಂಡ್ ರೈಡಿಂಗ್ ಕಂಫರ್ಟು ತುಂಬ ಸ್ಮೂತ್ ಇದೆ. ದಿಸ್ ಈಸ್ ದ ಪ್ರೋಸ್. ಮೇನ್ಲಿ ಪ್ರೋಸ್ ಅಂದರೆ ಇಷ್ಟೇ ಇರೋದು. ಕಾನ್ಸ್ ಅಂದ್ರೂ ಏನಿಲ್ಲ, ಪ್ರೈಸ್ ಸ್ವಲ್ಪ ಪ್ರೀಮಿಯಮ್ ಸೈಡ್ ಇದೆ. ಬಟ್ ಈ ವೆಹಿಕಲ್ಗೆ ವರ್ತಿದೆ ಅಂತ ನಂಗೆ ಅನಿಸುತ್ತೆ. ಸೊ ಓವರಾಲ್ ವೆಹಿಕಲ್ಲು ತುಂಬ ಸ್ಟೈಲಿಶು, ಪ್ರೀಮಿಯಮ್ಮು ಮತ್ತು ರೆಟ್ರೋ ಲುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ದಿಸ್ ಈಸ್ ಎ ಪರ್ಫೆಕ್ಟ್ ಚಾಯ್ಸ್ ಫಾರ್ ಯು.
ಓವರಾಲ್ ನೋಡೋದಿದ್ರೆ ನಿಮಗೆ ಈ ವೆಹಿಕಲ್ಲು ತುಂಬ ಪ್ರೀಮಿಯಮ್ ಲುಕ್ ಇದೆ. ಸೊ ನಿಮಗೆ ಪ್ರೀಮಿಯಮ್ಮು ವಿತ್ ರೆಟ್ರೋ ಸ್ಟೈಲ್ ಬೇಕಂದರೆ ಚೇತಕ್ ಇ ವಿ ಈಸ್ ಆ್ಯನ್ ಗುಡ್ ಆಪ್ಷನ್. ಮೇಂಟೆನೆನ್ಸ್ ಕೂಡ ತುಂಬ ಕಮ್ಮಿನೇ ಬರುತ್ತೆ. ಓವರಾಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವೆಹಿಕಲ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ನಿಮ್ಮ ಹತ್ರ ಏನಾದರೂ ಚೇತಕ್ ಇದ್ದರೆ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಚೇತಕ್ ಜೊತೆಗೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮತ್ತೊಮ್ಮೆ ವಿಡಿಯೋಗೆ. ನಾನು ನಿಮ್ಮ ರೈಡರ್ ರೆಬೆಲ್ ಸೈನಿಂಗ್ ಆಫ್. ನಮಸ್ಕಾರ.